100% ಇಪಿಎಫ್ ಹಣ ಹಿಂಪಡೆಯಲು ಈಗ ಗ್ರೀನ್ ಸಿಗ್ನಲ್ ಸಿಕ್ಕಿದೆ. 100% ಹಣ ಹಿಂಪಡೆಯುವಿಕೆಗೆ ಇಪಿಎಫ್ಒ ಅನುಮೋದನೆಯನ್ನ ಕೊಟ್ಟಿದೆ. ಕೇಂದ್ರ ಸರ್ಕಾರದ ನಿರ್ಧಾರದಿಂದ 7 ಕೋಟಿ ಸದಸ್ಯರಿಗೆ ಈಗ ನೆರವು ಸಿಗ್ತಾ ಇದೆ. ಇಪಿಎಫ್ಒ ಹಿಂಪಡೆಯೋಕೆ ಇದ್ದಂತ 13 ನಿಯಮಗಳನ್ನ ಒಗ್ಗೂಡಿಕೆ ಮಾಡಿ ಅತ್ಯಗತ್ಯ, ಅನಾರೋಗ್ಯ, ಶಿಕ್ಷಣ, ವಿವಾಹ, ಗೃಹ ಪ್ರವೇಶ ಅಥವಾ ಗೃಹ ಖರೀದಿ ವಿಶೇಷ ಸಂದರ್ಭಗಳನ್ನ 3 ವಿಭಾಗಗಳ ಅಡಿಯಲ್ಲಿ 100% ಇಪಿಎಫ್ಒ ಹಣವನ್ನು ಹಿಂಪಡಿಲಿಕ್ಕೆ ಅವಕಾಶವನ್ನ ಮಾಡಿಕೊಳ್ಳಲಾಗಿದೆ. ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಜಗದೀಶ್. ಈಗ ದೂರವಾಣಿ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಜಗದೀಶ್, ಈಗ ಇಪಿಎಫ್ಒ ಖಾತೆ ಹೊಂದಂತವ್ರಿಗೆ ಗುಡ್ ನ್ಯೂಸ್. 7 ಕೋಟಿ ಭವಿಷ್ಯದ ನಿಧಿ ಈಗ 100% ಹಿಂಪಡಿಬಹುದು. ಮಧುಸೂದನ್, ಈ ಹಿಂದೆ ಏನಂದ್ರೆ ಯಾವುದೇ ಕಾರಣಕ್ಕೂ ಇಪಿಎಫ್ಒ ಇಂದ ಹಣವನ್ನು ಪಡ್ಕೊಳ್ಬೇಕಾದ್ರೆ 13 ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಗಳಿದ್ವು. ಎಲ್ಲದಕ್ಕೂ ಸಹಿತ ದಾಖಲೆಗಳನ್ನ ಕೊಡಬೇಕಾಗಿತ್ತು. ಆದ್ರೆ ಈಗ ಅಂತಹ ಯಾವುದೇ ದಾಖಲೆಗಳನ್ನ ಕೊಡದೇನೆ ಏನಂದ್ರೆ ಇಪಿಎಫ್ಒ ಹಣವನ್ನ ಮಂಜೂರು ಮಾಡ್ಕೊಳ್ಳೋದಕ್ಕೆ ಅಥವಾ ವಾಪಸ್ ಪಡ್ಕೊಳ್ಳೋದಕ್ಕೆ ಅವಕಾಶವನ್ನ ನಿನ್ನೆ ಕೇಂದ್ರ ಸರ್ಕಾರ ತೆಗೆದುಕೊಂಡಿದೆ. ನಿನ್ನೆ ಮನ್ಸುಖ್ ಮಂಡವಿಯ ನೇತೃತ್ವದಲ್ಲಿ ನಡೆದಿರ್ತಕ್ಕಂತಹ ಸಭೆಯಲ್ಲಿ ಮಹತ್ವದ ನಿರ್ಧಾರಗಳನ್ನು ತೆಗೆದುಕೊಂಡಿದ್ದಾರೆ. ಒಟ್ಟು 3 ವಿಭಾಗಗಳನ್ನಾಗಿ ಮಾಡಿಕೊಳ್ಳಲಾಗಿದೆ. ಒಂದು ಅಗತ್ಯವಾಗಿರುವಂತಹ ಅನಾರೋಗ್ಯ ಮತ್ತೆ ಶಿಕ್ಷಣ ಮತ್ತೆ ವಿವಾಹ ಸಂಬಂಧಪಟ್ಟ ಹಾಗೆ ಒಂದು ಕ್ಯಾಟಗರಿ, ಅದನ್ನ ಗೃಹ ಮತ್ತು ಏನಂದ್ರೆ ವಿಶೇಷ ಸಂದರ್ಭಗಳಲ್ಲಿ ಹಣವನ್ನ ವಿಡ್ರಾ ಮಾಡ್ಕೊಳ್ಳೋದಕ್ಕೆ 2 ವಿಶೇಷವಾದಂತಹ ಪ್ರಕರಣ ಅಂತ ಪರಿಗಣಿಸಲಾಗಿದೆ. ಒಟ್ಟು 3 ವಿಭಾಗಗಳಲ್ಲಿ ಹಣವನ್ನು ವಾಪಸ್ ಪಡ್ಕೊಳ್ಬಹುದು. ಮತ್ತೆ ಈ ಬಾರಿ ವಿಶೇಷತೆ ಏನು ಅಂತಂದ್ರೆ 100% ಹಣವನ್ನ ನೀವು ವಾಪಸ್ ಪಡ್ಕೊಳ್ಬಹುದು ಅನ್ನುವಂತಹ ವಿಚಾರವನ್ನ ನಿನ್ನೆ ತೆಗೆದುಕೊಂಡಿರ್ತಕ್ಕಂತಹ ಸಭೆಯಲ್ಲಿ ಬಹಳಷ್ಟು ಮಹತ್ವದಂತ ನಿರ್ಧಾರ. ಮತ್ತೆ ಅದರ ಜೊತೆಗೆ ಏನಾದ್ರೂ 25% ರಿಸರ್ವ್ ಇಡುವಂತಹ ಅಮೌಂಟ್ ಇರುತ್ತಲ್ಲ, ಅದಕ್ಕೇನಂದ್ರೆ 8.25% ಬಡ್ಡಿ ದರವನ್ನ ನಿಗದಿ ಮಾಡಲಾಗಿದೆ. ಆ ಮೂಲಕವಾಗಿ ಯಾರೆಲ್ಲ ಹಣವನ್ನ ಇಟ್ಟಿರ್ತಾರೆ ಅವರಿಗೆ ಏನಂತಂದ್ರೆ ಅದರಿಂದಲೂ ಸಹಿತ ಅನುಕೂಲ ಆಗುವಂತಹ ರೀತಿಯಲ್ಲಿ ನೋಡ್ಕೊಳ್ಳಲಾಗಿದೆ. ಮತ್ತೊಂದು ಕಡೆಗೆ ಹಣವನ್ನ ಹಿಂದೆ ಪಡ್ಕೊಳ್ಬೇಕು ಅಂತಂದ್ರೆ ಅದಕ್ಕೆ ಕಾಲಮಿತಿ ಅನ್ನೋದಿತ್ತು. ಆದ್ರೆ ಈಗ 12 ತಿಂಗಳ ಒಳಗಾಗಿ ಇದ್ರೂ ಕಂಪ್ಲೀಟ್ ಮಾಡಿದ್ರು ಸಹ ಅವರು ಹಣವನ್ನ ವಾಪಸ್ ಪಡ್ಕೊಳ್ಬಹುದು ಅನ್ನುವಂತಹ ವಿಚಾರವನ್ನ ಮೆನ್ಷನ್ ಮಾಡಿದ್ದಾರೆ. ಮತ್ತೆ ಎಷ್ಟು ಬಾರಿ ಹಣವನ್ನು ಪಡ್ಕೊಳ್ಬೇಕು ಅನ್ನುವಂತಹ ವಿಚಾರಕ್ಕೂ ಸಹಿತ ಏನಂತಂದ್ರೆ ಡಿಟೇಲ್ ಆಗಿ ಹೇಳ್ಕೊಂಡಿದ್ದಾರೆ. ಒಂದು ಶಿಕ್ಷಣಕ್ಕಾಗಿ 10 ಸಾರಿ ಹಣವನ್ನು ಪಡ್ಕೊಳ್ಬಹುದು, ಮತ್ತೆ ಅಂದ್ರೆ ವಿವಾಹಕ್ಕಾಗಿ 5 ಸಾರಿ ಹಣವನ್ನು ಪಡ್ಕೊಳ್ಬಹುದು. ಈ ಮಿತಿಯನ್ನು ಸಹಿತ ಹೆಚ್ಚಳ ಮಾಡಿಕೊಂಡಿರುವಂತಹ ಕಾರಣಕ್ಕಾಗಿ ಏನಂದ್ರೆ ಈಗ ಬಹಳಷ್ಟು ಸಹಕಾರಿಯಾಗಲಿದೆ. ಧನ್ಯವಾದ ಜಗದೀಶ್ ನಿಮ್ಮ ಮಾಹಿತಿಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.